ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಅಧ್ಯಕ್ಷರೇ, ಕುಂಬಳಗೂಡು ಬಸವ ಗಂಗೋತ್ರಿ ಬಡಾವಣೆ ನಿವೇಶನದಾರರ ಹಿತರಕ್ಷಕ ಸಂಘದ ವತಿಯಿಂದ ನಾವು ತಮಗೆ ಅತಿ ಒಂದು ಪ್ರಮುಖವಾದ ಮನವಿಯನ್ನು ಮಾಡ್ತಾ ಇದ್ದೇವೆ. ಮೈಸೂರು ರಸ್ತೆಯಿಂದ ಬಸವ ಗಂಗೋತ್ರಿ ಮುಖಾಂತರ ಕಂಬೀಪುರಕ್ಕೆ ಹೋಗುವ ಮಾರ್ಗಕ್ಕೆ ತಾವು ಈಗಾಗಲೇ ಹೆಸರನ್ನು ನಾಮಕರಣವನ್ನು ಮಾಡಿದ್ದೀರಿ. ಆದರೆ ಬಸವ ಗಂಗೋತ್ರಿ ಒಂದು ಪುಣ್ಯ ಭೂಮಿಯಾಗಿದ್ದು ಅನೇಕ ಹಿರಿಯ ಚೇತನಗಳು, ಸನ್ಯಾಸಿಗಳು ಇಲ್ಲಿ ಆಳಿ ಹೋಗಿದ್ದಾರೆ. ಅದರಲ್ಲಿಯೂ ಪ್ರಮುಖವಾಗಿ ಪರಮ ಪೂಜ್ಯರಾದ ಲಿಂಗಾನಂದ ಮಹಾಸ್ವಾಮಿಗಳು ಕಟ್ಟಿದಂಥ ಈ ಸಂಸ್ಥೆ ಬಸವ ಗಂಗೋತ್ರಿ ಇವತ್ತು ನಾಡಿನಾದ್ಯಂತ ಕೀರ್ತಿಯನ್ನು ಪಡೆಯುತ್ತಲಿದೆ. ಇಂಥವರ ಹೆಸರನ್ನು ಸದರಿ ಮೈಸೂರು ರಸ್ತೆಯಿಂದ ಕಂಬೀಪುರಕ್ಕೆ ಬಸವ ಗಂಗೋತ್ರಿಯ ಮುಖಾಂತರ ಹಾಯ್ದು ಹೋಗುವ ರಸ್ತೆಗೆ ನಾಮಕರಣ ಮಾಡುವುದನ್ನು ಬಿಟ್ಟು, ಮೈಸೂರು ರಸ್ತೆಯಿಂದ ಬಸವ ಗಂಗೋತ್ರಿ ಮುಖಾಂತರ ಕಂಬೀಪುರಕ್ಕೆ ಹೋಗುವ ಈ ರಸ್ತೆಗೆ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿಟ್ಟಿರುವುದು ನಮಗೆಲ್ಲರಿಗೂ ಸಂತಸವಾಗಿದೆ. ಆದರೆ ವಿಷಯ ಅದಲ್ಲ. ಈ ರಸ್ತೆಯಾಗಲು ಬಸವ ಗಂಗೋತ್ರಿಯ ಜಮೀನು ಪೂಜ್ಯರಾದ ಲಿಂಗಾನಂದ ಮಹಾಸ್ವಾಮಿಗಳವರು ಕಟ್ಟಿದ ಈ ಸಂಸ್ಥೆಯ ಜಮೀನು ಕೂಡ ಸೇರ್ಪಡೆಯಾಗುತ್ತದೆ. ಬಸವ ಗಂಗೋತ್ರಿಯ ಜಮೀನು ಕೊಟ್ಟ ಕಾರಣದಿಂದ ಈ ರಸ್ತೆಯಾಗಿದೆ. ಅದಲ್ಲದೆ ಬಸವ ಗಂಗೋತ್ರಿ ಒಂದು ತಪೋಭೂಮಿ. ಈ ತಪೋಭೂಮಿಯ ಮುಖಾಂತರ ಹಾಯ್ದು ಹೋಗುವ ರಸ್ತೆಗೆ ಪೂಜ್ಯರಾದ ಲಿಂಗಾನಂದ ಮಹಾಸ್ವಾಮಿಗಳ ಹೆಸರಿಡಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ. ಈ ಕುರಿತು ತಮಗೆ ಈ ಕೂಡಲೇ ನಾವು ಮನವಿಯನ್ನು ಮಾಡುತ್ತಾ ಇದ್ದೇವೆ. ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರನ್ನು ಬದಲಿ ಮಾಡಿ ಪೂಜ್ಯರಾದ ಲಿಂಗಾನಂದ ಮಹಾಸ್ವಾಮಿಗಳವರ ಹೆಸರನ್ನು ಪುನರ್ ನಾಮಕರಣ ಮಾಡಬೇಕೆಂದು ನಾವು ಒತ್ತಾಯ ಮಾಡಿದ್ದೇವೆ. ಕುಂಬಳಗೂಡು ಬಸವ ಗಂಗೋತ್ರಿ ಬಡಾವಣೆ ನಿವೇಶನದಾರರ ಹಿತರಕ್ಷಕ ಸಂಘದ ವತಿಯಿಂದ ಈ ಮನವಿಯನ್ನು ಮಾಡಿದ್ದು, ಈ ಕೂಡಲೇ ತಾವು ಕ್ರಮ ಕೈಗೊಂಡು ಸದರಿ ರಸ್ತೆಗೆ ಲಿಂಗಾನಂದ ಮಹಾಸ್ವಾಮಿಗಳ ಹೆಸರು ಇಡಬೇಕೆಂದು ಪುನಃ ಒತ್ತಾಯವನ್ನು ಮಾಡಿದ್ದೇವೆ.